ಯಾರಿಗೆಲ್ಲ ಒಂದೇ ರೀತಿ ಮಟನ್ನು ಚಿಕನ್ನು ತಿಂದು ಬೋರ್ ಆಗಿದೆ ಅವರೆಲ್ಲರೂ ಈ ರೀತಿ ಒಂದ್ಸರಿ ಒಣಮೀನು ಸಾರು ಟ್ರೈ ಮಾಡಿ ನೋಡಿ. ಈ ಒಣಮೀನಿನ ಸಾರು ಟೇಸ್ಟ್ ನಿಮಗೆ ಬೇರೆ ಇರುತ್ತೆ, ರುಚಿನೇ ಬೇರೆ ಇರುತ್ತೆ ನಿಮಗಂತೂ ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಿರುವಂಥ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಒಣಮೀನು ಸಾರು ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನನ್ನ ಚಾನಲ್ನಲ್ಲಿ ಆಲ್ಮೋಸ್ಟ್ ರೆಸಿಪಿ ತುಂಬಾ ಚೆನ್ನಾಗೇ ವ್ಯೂಸ್ ಆಗಿರೋದು, ಹಾಗೆಯೇ ತುಂಬ ಜನ ಇಷ್ಟಪಟ್ಟಿರೋದು ಅಂದರೆ ಈ ಒಣಮೀನಿನ ಸಾರು. ಸೊ ನೀವು ಕಮೆಂಟಲ್ಲೂ ತುಂಬ ಜನ ಹೇಳ್ತಾ ಇರ್ತೀರ, ನೀವು ಎಷ್ಟು ಟೈಮ್ ಮಾಡಿದ್ರೆ ನಮಗೆ ರೆಸಿಪಿನ ಶೇರ್ ಮಾಡಿ, ನಮಗೆ ಯೂಸ್ಫುಲ್ ಆಗುತ್ತೆ. ತುಂಬ ಜನಕ್ಕೆ ಇದನ್ನು ತಿನ್ನಬೇಕನ್ನೋ ಆಸೆ ಇರುತ್ತೆ, ಬಟ್ ಮಾಡ್ಕೊಳ್ಳೋದು ಹೇಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಇವತ್ತು ನಿಮಗೆ ಮತ್ತೊಂದು ಸಾರಿ ನಾನು ಮಾಡ್ತಾ ಇರೋದ್ರಿಂದ ಒಣಮೀನಿನ ಸಾರು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಇವಾಗಿದು ಒಣಮೀನು ನಾನು ಒಂದು 100 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆ ಬಂದು 1 ಟೊಮೆಟೊ, 1 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಮೇಯ್ನ್ ಇದಕ್ಕೆ ಹುಣಸೆಹಣ್ಣು, ಹಾಗೆಯೇ ಇದಕ್ಕೆ ಕಾಯಿ, ಸ್ವಲ್ಪ ರುಬ್ಬಕ್ಕೆ ಕಾಯಿ, ಇದಿಷ್ಟನ್ನು ಹಾಕ್ಕೋಬೇಕು ಮಸಾಲೆಗೆ. ಇದು ಒಂದು ಜಾರಿಗೆ ಹಾಕ್ಕೊಳ್ಳಿ. ಹಾಗೆ ಒಗ್ಗರಣೆಗೆ 1 ಈರುಳ್ಳಿ ಮತ್ತು ಕರಿಬೇವನ್ನ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಹಾಗೆ ಹುಣಸೆಹಣ್ಣು ಇದಿಷ್ಟು ಹಾಕಿದ ನಂತರ ಖಾರಕ್ಕೆ ನಾವು ಧನಿಯಾ ಪುಡಿ, ಆಮೇಲೆ ಖಾರದ ಪುಡಿ, ಹಾಗೆಯೇ ಸಾಂಬಾರು ಪುಡಿ ಅಂತ ನಾವು ಮಾಡ್ಕೊಂಡಿರ್ತೀವಲ್ಲ, ಅಥವಾ ನೀವು ಮಟನ್ ಸಾರು ಪುಡಿ ಕೂಡ ಬೇಕಾದ್ರೆ ಹಾಕೋಬಹುದು. ನೋಡಿ, ಇದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿ ಎತ್ತಿಟ್ಕೊಂಡು ಇವಾಗ ನೋಡಿ, ಮೀನನ್ನ ನಾವು ಫಸ್ಟ್ ಮೇಯ್ನ್ ಇದನ್ನು ಹುರ್ಕೋಬೇಕು. ಇದೇ ಮೇಯ್ನ್. ನಮಗೆ ಮೀನು ನೀವು ಚೆನ್ನಾಗಿ ಹುರಿಲಿಲ್ಲ ಅಂದರೆ ಸಾಂಬಾರು ಕೈ ಬರೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಸಾಂಬಾರಲ್ಲಿ ಕಲ್ಲು ಥರ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಮೀನನ್ನ ಚೆನ್ನಾಗಿ ಹುರಿದು ನಾವು ಹೆಂಗೆ ತೊಳ್ಕೊತೀವೋ ಅಷ್ಟು ಸಾಂಬಾರು ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಮೀನು ನೀವು ಚೆನ್ನಾಗಿ ತೊಳ್ಕೊಳ್ಳಿಲ್ಲ ಅಂದರೆ ಸಾಂಬಾರೆಲ್ಲ ಕಲ್ಲು ಥರ ಆಗೋದು, ಕಲ್ಲು ಸಿಗೋದು, ಆ ಥರ ಆಗಿಬಿಡುತ್ತೆ. ನೋಡಿ, ಇವಾಗ ಮೀನನ್ನ ಹುರ್ಕೋಬೇಕು. ಈ ಥರ ನಾವು ಮುಟ್ಟಿದ್ರೆ ಬಿಸಿ ಆಗಬೇಕು. ನಮಗೆ ಮೀನು ಮುಟ್ಟಿದ್ರೆ ಬಿಸಿ ಆಗ್ತಾ ಇರಬೇಕು. ಸೊ ಅಷ್ಟು ಆದಾಗ ನೀವು ಸ್ಟವ್ ಆಫ್ ಮಾಡಿಕೊಂಡು ಸಿಮ್ಮಲ್ಲೇ ಹುರ್ಕೋಬೇಕು. ಮತ್ತು ಈಗ ನೋಡಿ, ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ನೀರು, ಮೀನು ಮುಳುಗೋ ಅಷ್ಟು ತಣ್ಣೀರನ್ನೇ ಹಾಕ್ಕೊಳ್ಳಿ. ಹಾಕಿ ಒಂದು 10 ನಿಮಿಷ ನೆನೆಯೋಕೆ ಬಿಟ್ಬಿಡಿ. ನಾನು ಇದನ್ನ ನೋಡಿ ಈ ಥರ ಎಲ್ಲ ಮೀನೆಲ್ಲ ಮುಳುಗೋ ಅಷ್ಟು ನೀರು ಹಾಕಿ ನೆನೆಯೋಕೆ ಇಟ್ಟಿದ್ದೀನಿ. ಈಗ ಒಂದು ಬಾಣಲಿ ನಾವು ಸಾಂಬಾರಿಗೆ ಅಷ್ಟರಲ್ಲಿ ನೆನೆಯೋ ಅಷ್ಟರಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ. ಒಂದು ಪಾತ್ರೆಗೆ 3 ಸ್ಪೂನ್ ಅಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವು ಇದಿಷ್ಟನ್ನು ಒಗ್ಗರಣೆಗೆ ಹಾಕೊಳ್ಳೋಣ. ಸೊ ಮೀನು ನೆನೀತಾ ಇರಲಿ, ಮೀನನ್ನ ನಾವು ಚೆನ್ನಾಗಿ ತೊಳಿಬೇಕು, ನಾನು ಅದನ್ನು ತೋರಿಸ್ತೀನಿ. ಅಷ್ಟರಲ್ಲಿ ನೀವು ಈ ಥರ ಒಗ್ಗರಣೆಗೆ ಹಾಕೊಂಬಿಡಿ ಸಾಂಬಾರಿಗೆ. ಸಾಂಬಾರು ಕುದೀತಾ ಇರಲಿ, ಅಷ್ಟರಲ್ಲಿ ನಾವು ಬೇಕಾದ್ರೆ ಮೀನು ತೊಳೆದು ಹಾಕೋಬೋದು ಲಾಸ್ಟಿಗೆ. ಈಗ ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆನ ಸೇರಿಸ್ಕೋಬೇಕಾಗತ್ತೆ. ನಿಮ್ಮೆಲ್ಲರ ಒಂದು ಸಪೋರ್ಟಿಂದ ನಾನು ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಈ ರೆಸಿಪಿ ನಿಮಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ. ನೀವು ಕೂಡ ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವ್ರು ಯಾರು ಬೇಕಿರೋ ತಿನ್ಬೋದು, ತುಂಬ ಒಳ್ಳೆಯದಿದೆ ಹೆಲ್ತ್ಗೆ. ಈಗ ನೋಡಿ, ನಾನು ಮಸಾಲೆ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ಸಾಂಬಾರು ಕುದಿಯೋದಕ್ಕೆ ಬಿಡ್ತೀನಿ. ನಾನು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ನೀವು ಇಟ್ಟರೆ ಒಂದು 5 ನಿಮಿಷ ಚೆನ್ನಾಗಿ ಹಸಿ ಮಸಾಲೆ ಎಲ್ಲ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಫೈನಲ್ಗೆ ನಾವು ಮೀನು ಹಾಕಬೇಕಾಗತ್ತೆ, ಒಣಮೀನನ್ನು. ಇವಾಗ ನೋಡಿ, ಇದು ನೆನೆಸಿಟ್ಟಿದ್ದೆ, ಎಷ್ಟು ಕೊಳೆ ಬಿಟ್ಕೊಂಡಿದೆ. ಅದರಲ್ಲಿ ಉಪ್ಪಿನಂಶನೂ ತುಂಬ ಇರುತ್ತೆ. ಸೊ ಹಾಗಾಗಿ ನೋಡಿ ಎಷ್ಟು ಕೊಳೆ ಇದೆ. ಈ ಕೊಳೆ ಎಲ್ಲ ಹೋಗಿ ನಮಗೆ ತಿಳಿ ನೀರಾಗೋವರೆಗೂ ನಾವು ಚೆನ್ನಾಗಿ ತೊಳ್ಕೊಬೇಕು. ಏನಿಲ್ಲ ಅಂದರೆ ಒಂದು 7 ರಿಂದ 8 ಸರಿನಾರು ನಾವು ಈ ಥರ ನೀರು ಚೆಲ್ಲೋದು, ಹಾಗೆ ಒಂದು ಪಾತ್ರೆಗೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ನೀವು ಮೀನು ತೊಳೆಯೋದ್ರಲ್ಲೇ ಇರೋದು. ನೋಡಿ, ಈ ರೀತಿ ನೀರು ಹಾಕ್ಕೊಂಡು ನಾನು ತೋರಿಸಿದ ಮೆಥಡಲ್ಲೇ ನೀವು ಚೆನ್ನಾಗಿ ಹಿಂಗೆ ಕೈ ಆಡ್ಕೊಳ್ಳಿ. ಅವಾಗೆಲ್ಲ ಅದರಲ್ಲಿರೋವಂತಹ ಮೀನಲ್ಲಿರೋವಂತಹ ಗಲೀಜೆಲ್ಲವೂ ಆಚೆ ಬಂದು ನಿಮಗೆ ಸಾಂಬಾರಿಗೆ ಹಾಕೋಕ್ಕೆ ಚೆನ್ನಾಗೂ ಇರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. 7 ರಿಂದ 8 ಸರಿನಾರು ನೀವು ಚೆನ್ನಾಗಿ ತೊಳ್ಕೊಳ್ಳಿ. ಈ ಮೀನು ಬಂದು ನಿಮಗೆ ಮಾರ್ಕೆಟಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ, ನೀವು ತೊಗೋಬಹುದು. ನೋಡಿ, ಇವಾಗ ನಾನು 7 ರಿಂದ 8 ಸರಿ ಈ ಥರ ತೊಳ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು ನಾನು ಚೆನ್ನಾಗಿ ತೊಳೆದಿರೋದು ಯಾವ ಥರ ನೀರು ಕ್ಲಿಯರ್ ಆಗಿದೆ. ನೋಡಿ, ಈ ರೀತಿ ತೊಳೆದೆಲ್ಲ ಎತ್ತಿಟ್ಕೊಂಡು ಸಾಂಬಾರು ಕುದೀತಾ ಇರುವಾಗ ಈ ಮೀನನ್ನು ಹಾಕ್ಕೊಳ್ಳಿ. ನೀಟಾಗೆಲ್ಲ ನೀರು ಸೋಸ್ಕೊಂಡು ಈ ರೀತಿ ಹಾಕ್ಕೊಂಡು ನೀವು ಒಂದು ಹೈ ಫ್ಲೇಮಲ್ಲಿ ನೀವು ಕುದಿಸ್ತೀನಿ ಅಂತಂದರೆ ಒಂದು 5 ನಿಮಿಷ ಸಾಕು, ಮೀನೆಲ್ಲ ಬೆಂದೋಗ್ಬಿಡತ್ತೆ. ಒಂದು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಲ್ಲ ಸಿಮ್ಮಲ್ಲಿ ಇಟ್ಕೋತೀನಿ ಅಂದರೆ ಸಿಮ್ಮಲ್ಲೇ ಬೇಕಾದ್ರೆ ಒಂದು 7 ರಿಂದ 8 ನಿಮಿಷ ಬೇಯಿಸ್ಕೊಂಬಿಟ್ರೆ ನಿಮಗೆ
ಒಣಮೀನು ಸಾರು ಅನ್ನೋದು ರೆಡಿ ಆಗಿಬಿಡುತ್ತೆ. ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ನೀವು ಮನೇಲಿ ಮಕ್ಕಳಿದ್ದರೆ ದೊಡ್ಡವರು ವಯಸ್ಸಾದವ್ರು ಯಾರು ಬೇಕಾದ್ರೂ ತಿನ್ಬೋದು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಈಗ ನೋಡಿ ನಾನು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಈಗ ತೆಗೆದು ನೋಡಿದ್ರೆ ನಮಗೆ ಕಂಪ್ಲೀಟಾಗಿ ಸಾಂಬಾರು ಅನ್ನೋದು ರೆಡಿಯಾಗಿದೆ. ಮುದ್ದೆಗಂತೂ ಇದು ಹೇಳಿ ಮಾಡಿಸಿರೋವಂಥ ಸಾಂಬಾರು ಅಂತಲೇ ಹೇಳ್ಬೋದು. ನಿಮ್ಗೆ ಯಾವಾಗಾದ್ರೂ ಬಾಯಿ ಕೆಟ್ಟಿದೆ ಮಟನ್ನು ಚಿಕನ್ನು ಮಾಡಿ ತಿಂದು ಬೋರ್ ಆಗಿದೆ ಅಂದರೆ ಈ ಥರ ಒನ್ಸ್ ನೀವು ಒಣಮೀನಿನ ಸಾರು ಮಾಡ್ಕೊಂಡು ತಿಂದು ನೋಡಿ. ಇದರ ಟೇಸ್ಟೇ ಬೇರೆ ಇರುತ್ತೆ, ರುಚಿನೇ ಬೇರೆ ಇರುತ್ತೆ.